ಮುಂದುವರೆದಿದೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿದ್ದ ಸಂಘರ್ಷ, ಹಿಂದೂ ಮುಖಂಡರು ವರ್ಸಸ್ ರಾಜ್ಯ ಸರ್ಕಾರ ಅನ್ನೋ ರೀತಿಯಲ್ಲಿದ್ದ ಸಂಘರ್ಷ ರಾಜ್ಯಪಾಲರ ಅಂಗಳದಿಂದ ಇದೀಗ ರಾಷ್ಟ್ರಪತಿಗಳ ಅಂಗಳವನ್ನ ತಲುಪಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಈ ಜಟಾಪಟಿ ಮುಂದುವರೆದಿದೆ. ಇವತ್ತೂ ಕೂಡ ಬಿಜೆಪಿ ಹಾಗೆ ಹಿಂದೂ ಪರ ಮುಖಂಡರು ಇದಕ್ಕೆ ಈ ಮಟ್ಟಿಗೆ ವಿರೋಧ ಮಾಡ್ತಿರೋದು ಯಾಕೆ? ಸರ್ಕಾರ ಹಠಕ್ಕೆ ಬಿದ್ದು ಇದನ್ನ ಕಾನೂನಾಗಿ ನಾವು ಜಾರಿ ಮಾಡೇ ಮಾಡ್ತೀವಿ ಅಂತಿರೋದು ಯಾಕೆ? ಇದ್ರ ಬಗ್ಗೆ ಚಿಂತನ ಮಂಥನ ನಡೆಸುವ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದ ರಘು ದೊಡ್ಡೇರವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಣರಾಗಿಣಿ ಪಡೆಯಿಂದ ಭವ್ಯ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಸ್ಲಿಂ ಮುಖಂಡರಾದ ಫಾರೂಕ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದಿನಂತೆ ಮಹಾಭಾರತ ಡಿಬೇಟ್ನಲ್ಲಿ ನಮ್ಮ ಜೊತೆಯಲ್ಲಿ ಅನೇಕ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಮೋಹನ್ ವಿಶ್ವರೇ, ತಮ್ಮಿಂದಲೇ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ದ ಒಂದು ತುಣುಕು ಕೋರ್ಟ್ನ ಪ್ರೊಸೀಡಿಂಗ್. ಜಸ್ಟಿಸ್ ನಾಗಪ್ರಸನ್ನ ಅವರಿದ್ದ ಪೀಠದಲ್ಲಿ ಭಾರತ್ ಮಾತಾ ಕಿ ಜೈ ಎಂದಿದ್ದಕ್ಕೆ ಕೇಸ್ ಹಾಕಿದ್ದಕ್ಕೆ ಅಬ್ಜೆಕ್ಷನ್ ಇತ್ತು. ಇದನ್ನ ನಾನು ಪೂರಕವಾಗಿ ತಗೊಂಡು ಪ್ರಶ್ನೆ ಕೇಳ್ತಿದ್ದೀನಿ. ಭಯ ಹಿಂದೂ ಮುಖಂಡರಲ್ಲಿ, ಬಿಜೆಪಿಯವರಲ್ಲಿ ಇದೇ ರೀತಿಯಲ್ಲಿದೆಯಾ? ನಾವು ನಾಳೆ ಭಾರತ್ ಮಾತಾ ಕಿ ಜೈ ಅಂದ್ರೆ, ಜೈ ಶ್ರೀರಾಮ್ ಅಂದ್ರೆ ಕೇಸ್ ಹಾಕ್ತಾರೆ ಅನ್ನೋ ಭಯ, ಇದೇ ಭಯಕ್ಕೆ ವಿರೋಧನ ಅಂತ? ಅಲ್ಲ, ಇದು ಭಯ ಅನ್ನೋದಕ್ಕಿಂತ ನೀವು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ಕಳೆದ 2.5-3 ವರ್ಷ ಆಯ್ತಾ ಬಂತೀಗ ಏಪ್ರಿಲ್ಗೆ ನೋಡಿದ್ರೆ ನೀವು ಸತತವಾಗಿ ಅವರು ಹುಡುಕಿ ಆಗ್ತಿರೋ ಕೇಸ್ಗಳನ್ನ ನೋಡಿದ್ರೆ ಬಹಳಷ್ಟು ಹಿಂದೂ ಮುಖಂಡರುಗಳನ್ನ ಸ್ಟಾರ್ಟಿಂಗ್ ಅವ್ರ ಮೇಲೆ ರೌಡಿ ಶೀಟರ್ ಪಟ್ಟ ಕಟ್ಟುವಂತ ಕೆಲಸ ಮಾಡಿದ್ರು, ಗಡಿಪಾರ್ ಮಾಡುವಂತ ಕೆಲಸ ಮಾಡಿದ್ರು. ತಿರ್ಗಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಶ್ನೆ ಕೇಳಿದ್ರೆ ಮುಖ್ಯಮಂತ್ರಿಗಳನ್ನ ಅಥವಾ ಮಂತ್ರಿಗಳನ್ನ ಅವ್ರ ಮೇಲೆ ಕೇಸ್ ಫೈಲ್ ಮಾಡೋದು, ಸುಳ್ಳು ಕೇಸ್ಗಳನ್ನ ಹಾಕೋದು, FIR ಹಾಕೋದು. ಕೊನೆಗೆ ಅದೆಲ್ಲ ಕೋರ್ಟ್ ನಲ್ಲಿ ಹೋಗಿ ಎಲ್ಲ ಕ್ವಾಶ್ ಆಗ್ತಾ ಬರ್ತಾ ಇದೆ. ಯಾವುದು ಒಂದು ನಿಲ್ತಾ ಇಲ್ಲ ಅಲ್ಲಿ. ಸೊ ಈ ರೀತಿಯಾಗಿ ಸತತವಾಗಿ ಯಾರು ಈ ಸರ್ಕಾರದ ವಿರುದ್ಧ ಒಂದು ವಿರೋಧ ಪಕ್ಷವಾಗಿ ಬಿಜೆಪಿಯ ಕಾರ್ಯಕರ್ತರಾಗ್ಬೋದು, ಹಿಂದೂ ಸಂಘಟನೆಯ ಮುಖಂಡರುಗಳಾಗ್ಬೋದು, ಅಥವಾ ದೊಡ್ಡ ದೊಡ್ಡ ಲೀಡರ್ಸ್ಗಳೇ ಆಗ್ಬೋದು, MLAಗಳನ್ನೂ ಬಿಟ್ಟಿಲ್ಲ, ಇನ್ಫ್ಯಾಕ್ಟ್ MLCಗಳನ್ನೂ ಬಿಟ್ಟಿಲ್ಲ, ಯಾರು ಪ್ರಶ್ನೆ ಮಾಡ್ತಾರೋ ಅವರ ವಿರುದ್ಧ ಸತತವಾಗಿ ಕೇಸ್ಗಳನ್ನ ಹಾಕ್ತಾ ಇರೋದು ನೋಡ್ತಾ ಇದ್ರೆ 100% ಈ ಸರ್ಕಾರಕ್ಕೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಸಂವಿಧಾನದ ಒಂದು ಮೂಲಭೂತ ಹಕ್ಕಾದಂತ ಒಂದು ಫಂಡಮೆಂಟಲ್ ರೈಟ್ಸ್ ಇದೆ ಗೊತ್ತಾ, ನಾವು ಕೇಳೋದು ವಾಕ್ ಸ್ವಾತಂತ್ರ್ಯ, ಅದನ್ನ ಹತ್ತಿಕ್ಕುವಂತ ಕೆಲಸವನ್ನ ಸತತವಾಗಿ ಮಾಡ್ಕೊಂಡ್ ಬರ್ತಾ ಇದೆ. ಇವ್ರ ಜೇಬ್ನಲ್ಲಿ ಅಥವಾ ಕೈನಲ್ಲಿ ಒಂದು ಸಂವಿಧಾನದ ಪುಸ್ತಕವನ್ನು ಇಟ್ಕೊಳ್ಳೋದಷ್ಟೇ ಬಿಟ್ರೆ ಆ ಸಂವಿಧಾನದ ಪರವಾಗಿ ಅದರ ಒಂದು ಮೂಲ ಉದ್ದೇಶದ ಮೂಲಕ ನಡ್ಕೊಳ್ಳುವಂತ ಕೆಲಸ ಸರ್ಕಾರ ಮಾಡ್ತಾನೆ ಇಲ್ಲ. ನೀವು ಈಗಾಗಲೇ ಸೆಕ್ಷನ್ 196 ಆಫ್ ಭಾರತೀಯ ನ್ಯಾಯ ಸಂಹಿತೆನಲ್ಲಿ ಅಥವಾ ಅರ್ಲಿಯರ್ CRPC ನಲ್ಲಿ ಇದ್ರ ಬಗ್ಗೆ ಪ್ರಾವಿಷನ್ ಇದ್ರೂ ಸಹ ನೀವು ಈ ರೀತಿಯಾಗಿ ಒಂದು ಎನಿಮಿಟಿ ಕ್ರಿಯೇಟ್ ಮಾಡುವಂತವರಿಗೆ 3 ವರ್ಷ ಜೈಲಿದೆ, ತಿರ್ಗಾ ಬೇಲೇಬಲ್ ಅಫೆನ್ಸ್ ಇದೆ. ಅದು ಆಲ್ರೆಡಿ ಇದ್ರೂ ಸಹ ನೀವು ಇವತ್ತು ಅದನ್ನ ಸಪರೇಟ್ ಆಗಿ ಸೈಡ್ಗಿಟ್ಟು ನೀವು ಒಂದು ಸ್ಪೆಸಿಫಿಕ್ ಕಾಯ್ದೆ ಸಂವಿಧಾನವನ್ನ ಉಲ್ಲಂಘನೆ ಮಾಡಿ ತರ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಈ 3 ವರ್ಷದ ಇತಿಹಾಸ ಪ್ಲಸ್ ನೀವು ಮಾಡ್ತಿರುವಂತ ಕಾಯ್ದೆನ ನೋಡಿದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಅನ್ಸುತ್ತೆ ನಿಮ್ಮ ವಿರೋಧಿಗಳನ್ನ ಅಂತ. ಮೋಹನ್ ವಿಶ್ವ ಅವರೇ, ನಮ್ಮ ಸಂವಿಧಾನ ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಗೆ ಒಂದಷ್ಟು ನಿರ್ಬಂಧಗಳನ್ನ ವಿಧಿಸಬೇಕು ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ಕೂಡ ಇದೆ. ಇದನ್ನ ವಿಶೇಷವಾಗಿ ಪರಿಗಣಿಸಿ ಸರ್ಕಾರ ಹೇಳುತ್ತೆ, ಹೌದು ನಾವು ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ಅಡಿಯಲ್ಲೇ ಕಾರ್ಯನಿರ್ವಹಿಸ್ತಿದೀವಿ ಅಂತ ಹೇಳಿ. ಅಲ್ಲ, 100% ನೋಡಿ, ಮೂಲ ಸಂವಿಧಾನಕ್ಕಿಂತನೂ ನೆಹರು ಮೊಟ್ಟ ಮೊದಲನೇ ಬಾರಿಗೆ ಅಮೆಂಡ್ ಮಾಡಿ ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಹಾಕಿದ್ದೆ ಮೂಲಭೂತಗಳ ಹಕ್ಕುಗಳನ್ನ ಕಸಿದುಕೊಳ್ಳುವಂತ ಕೆಲಸ ಮಾಡಿದ್ರು ನೆಹರು. ನೀವು ಹೇಳ್ತಿರೋದು ಅದೇ ಪಾಯಿಂಟ್, ರೀಸನಬಲ್ ರೆಸ್ಟ್ರಿಕ್ಷನ್ಸ್. ಆ ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಬೇಸಿಸ್ ಮೇಲೆ ನಾನು ಆಗ್ಲೇ ಹೇಳ್ದಂಗೆ ಭಾರತೀಯ ನ್ಯಾಯ ಸಂಹಿತೆನಲ್ಲಿ ಸೆಕ್ಷನ್ 196 ಅಲ್ಲಿ ಆಲ್ರೆಡಿ ಇದೆ. ನೀವು ಅಲ್ಲಿ ಇದ್ರೂ ಸಹ ನೀವು ಅದನ್ನು ಓವರ್ಕಮ್ ಮಾಡಿ ಮತ್ತಷ್ಟು ರಿಗ್ರೆಸ್ ಮಾಡ್ತೀರಾ ಅಂತ ಹೇಳಿ ನೀವು ಟಾರ್ಗೆಟ್ ಮಾಡ್ತಿರೋದು ಯಾರನ್ನ? ಎತ್ತದವ್ರನ್ನ. ನೀವು 3 ವರ್ಷ ಇರುವಂತ ಇಂಪ್ರಿಸನ್ಮೆಂಟ್ ನ 10 ವರ್ಷ ಮಾಡ್ತೀರಾ, ಬೇಲಬಲ್ ನ ನಾನ್ ಬೇಲಬಲ್ ಮಾಡ್ತೀರಾ. ತಿರ್ಗಾ ನೀವು ಆಗ್ಲೇ ಹೇಳ್ದಂಗೆ ಭಾರತ್ ಮಾತಾ ಕಿ ಜೈನ್ ಅವ್ರನ್ನ ಒಳಗಾಗ್ತೀರಾ. ವೆರಸ್ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರು ವಿಧಾನಸೌಧದೊಳಗಡೆ ಇವತ್ತು ಏನಾದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರ ಮೇಲೆ ಏನ್ ತನಿಖೆ ಆಯ್ತು ಗೊತ್ತಿಲ್ಲ, ಏನ್ FIR ಆಯ್ತು ಗೊತ್ತಿಲ್ಲ, ಅವ್ರು ಜೈಲ್ಗೆ ಹೋಗ್ತಾ ಇದಾರ ಇಲ್ಲ ಗೊತ್ತಿಲ್ಲ. ಸೊ ಈ ರೀತಿಯಾದಂತಹ ಒಂದು ಓಲೈಕೆ ರಾಜಕಾರಣ ಮಾಡಿಕೊಂಡು ತಿರ್ಗಾ ನೀವು ಟಾರ್ಗೆಟ್ ಮಾಡಿಕೊಂಡು ನೀವು ವಿರುದ್ಧ ಮಾತಾಡೋರ್ನ ತಂದಿರುವಂತ ಈ ಕಾಯ್ದೆನ 100% ಆಗಿ ಸಂವಿಧಾನ ಬಾಹಿರ ಇದು. ಇದು ಸಂವಿಧಾನದ ಉಲ್ಲಂಘನೆ. ಸರಿ, ರಘು ದೊಡ್ಡೇರಿ ಅವರೇ, ಚುನಾವಣಾ ಪ್ರಣಾಳಿಕೆಯಲ್ಲೇನೆ ನಾವು ಬಜರಂಗ ದಳವನ್ನ ಬ್ಯಾನ್ ಮಾಡ್ತೀವಿ, ಚುನಾವಣೆ ನಂತರದಲ್ಲಿ ನಾವು RSS ಚಟುವಟಿಕೆಗಳನ್ನ ನಿರ್ಬಂಧಿಸ್ತೀವಿ, ಇಂಥ ಧೋರಣೆ ಇರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದು ಹಿಂದೂ ಮುಖಂಡರ ಧ್ವನಿಯನ್ನ ಅಡಗಿಸ್ಲಿಕ್ಕೆ ತರ್ತಾ ಇರೋದು ಅಂತ ಹೇಳಿ ಅನುಮಾನ ಯಾಕೆ ವ್ಯಕ್ತಪಡಿಸಬಾರದು ಅಂತ ಹೇಳಿ? ಸ್ಮಿತಾ, ಮೊದಲನೇದಾಗಿ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ಹಾಗೆ ಬಿಜೆಪಿ ನಾಯಕರುಗಳು ಮಾತಾಡೋ ರೀತಿ ನೋಡಿದ್ರೆ ಮಾತಾಡ್ತಾರೆ ಸಂವಿಧಾನ ಅಂತ ಹೇಳ್ತಾರೆ. ಸಂವಿಧಾನದ ಅಡಿಯಲ್ಲಿ CT ರವಿ ಅವರು ಒಂದು ಹೆಣ್ಣು ಮಗಳಿಗೆ ಮಾತಾಡಿದ್ರ? ಒಬ್ರು ಸಚಿವರಿಗೆ, ಅದು ವಿಧಾನಸಭೆಯಲ್ಲಿ ಮಾತಾಡಿದ್ದು ಸಂವಿಧಾನದ ಅಡಿಯಲ್ಲಿ ಬರುತ್ತಾ? ಅದು ಸಂವಿಧಾನ, ಅದು ಬಿಜೆಪಿಯ ಸಂಸ್ಕೃತಿನ? ಮೊದಲನೇದು. ಇಲ್ಲೊಬ್ರು ಸಚಿವರಿದ್ರು, ಮಾಜಿ ಸಚಿವರು ಮುನಿರತ್ನ ಅಂತ ಹೇಳಿ, ಒಂದು 2 ಸಮುದಾಯಗಳನ್ನ ELC ಮಾತಾಡ್ತಾರೆ, ಅದು ಪಬ್ಲಿಕ್ ಅಲ್ಲಿ, ಅದು ಸಂವಿಧಾನ ಅಡಿಯಲ್ಲಿ ಬರ್ತದ? ಅದೇ ರೀತಿ ಈಗ ಇವರು ಯತ್ನಾಳ್ ಅವರು
ಕೆಲವರು ತಲೆ ಕಡಿತೀನಿ ಅಂತ ಹೇಳ್ತಾರೆ, ನಾಲ್ಗೆ ಕಟ್ ಮಾಡಿ ಅಂತ ಹೇಳ್ತಾರೆ. ಈಗ ನೀವು ಇದು ನಮ್ಮ ಹರೀಶ್ ಪೂಂಜಾ ಅವರು ಓಕೆ, ಬೇರೆ ಧರ್ಮ ಸಿ.ಟಿ. ರವಿ ಅವ್ರದ್ದು ಈ ಅಬಿಚುಯಲ್ ಅಫೆಂಡರ್ಸ್ ಏನಿದ್ದಾರೆ, ಈಗ MLC ರವಿಕುಮಾರ್ ಅವರು ಮಾತಾಡ್ತಾರೆ 2025 ಮತ್ತೆ 2020 ಒಂದು DC ಅವರನ್ನ, ಈ ರಾಜ್ಯದ ಒಂದು ಜಿಲ್ಲಾಧಿಕಾರಿಯನ್ನ ಒಂದು ಅವಹೇಳನಕಾರಿಯಾಗಿ ಮಾತಾಡ್ತಾರೆ. ಅದು ಸಂವಿಧಾನದ ಅಡಿಯಲ್ಲಿ ಬರ್ತದ ಅಥವಾ ಅವ್ರು ತೆಗೆದುಕೊಂಡಿರೋದ್ರಲ್ಲಿ ಬರ್ತದ? ಅದೇ ಇನ್ನೊಂದು ಮಾತಾಡ್ತಾರೆ, ಅದೇ ರವಿಕುಮಾರ್ ಅವರು ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಬಗ್ಗೆನೂ ಅವಹೇಳನಕಾರಿಯಾಗಿ ಮಾತಾಡ್ತಾರೆ, ಅದು ಸಂವಿಧಾನ ಕೆಳಗಡೆ ಬರ್ತದ? ನಾನು ಹೇಳೋದೇನು ಅಂತಂದ್ರೆ ಬಿಜೆಪಿ ಅವ್ರ ಬಾಯಲ್ಲಿ ಕೇವಲ ಬೂಟಾಟಿಕೆ ಮಾತುಗಳು ಅಷ್ಟೇ ಬರೋದು. ನಾವು ಇವತ್ತು ಆ ಕಾನೂನು ಹಾಕ್ತಾ ಇರ್ತಾ ಇದೀವಿ. ಇವತ್ತು ಮಂಗಳೂರನ್ನ, ಕರಾವಳಿಯನ್ನ ರಕ್ತದೋಕಳಿ ಮಾಡಿದ್ಯಾರು? ಇವಾಗ ನಾವು ಅಲ್ಲಿ ರಿಸ್ಟ್ರಿಕ್ಷನ್ ಮಾಡಿದ್ರಿಂದ ಮಂಗಳೂರಲ್ಲಿ ಗಲಾಟೆಗಳು ಯಾವ್ದನ್ನ ಆಗಿದ್ಯಾ? ಯಾಕೆ ಮೊದಲಾಗ್ತಾ ಇತ್ತು, ಈಗ ಆಗ್ತಾ ಇಲ್ಲ? ಇದೇ ಸಂವಿಧಾನಕ್ಕೆ ಇರ್ತಕ್ಕಂಥ ಶಕ್ತಿ. ನಾವು ಎಲ್ಲಿವರೆಗೂ ಸಿ.ಟಿ. ರವಿ ಅವರ ಮೇಡಮ್ ಪ್ಲೀಸ್, ನೀವು ಸಿ.ಟಿ. ರವಿ ಅವರ ವಿಚಾರ ಪ್ರಸ್ತಾಪ ಮಾಡಿದ್ರಿ, MLC ರವಿಕುಮಾರ್ ಅವರ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಇಬ್ಬರಿಗೂ ಕೂಡ ಕಾನೂನಲ್ಲಿ ಆಲ್ರೆಡಿ ಇರುವ ಪ್ರಾವಿಷನ್ ಅಲ್ಲಿ ಶಿಕ್ಷೆ ಒಳಪಡಿಸಲಿಕ್ಕೆ ಅವಕಾಶ ಇತ್ತು. ವಿಶೇಷವಾಗಿ ತರುವ ಅವಶ್ಯಕತೆ ಯಾಕೆ ಅನ್ನೋದಕ್ಕೆ ನಾನ್ ಕೇಳಿದ ಪ್ರಶ್ನೆ ಕೇಳಿಸ್ಕೊಂಬಿಡಿ. ನಾನ್ ಕೇಳಿದ ಪ್ರಶ್ನೆ BHP ಬಜರಂಗ ದಳ ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್, ಪ್ರಶ್ನೆ ಕೇಳಿಸ್ಕೊಳ್ಳಿ. ಬಜರಂಗ ದಳ VHP RSS ಅನ್ನ ನಿರ್ಬಂಧ ಮಾಡಬೇಕು ಅನ್ನೋ ಮನಸ್ಥಿತಿ ಇರುವ ಕಾಂಗ್ರೆಸ್ ಪಕ್ಷದ ಮುಂದುವರೆದ ಹೆಜ್ಜೆ ಇದು ಅಲ್ಲ ಅನ್ನೋದಕ್ಕೆ ಕಾರಣ ಹೇಳಿ. ಅಲ್ಲ ನೋಡಿ, ನಾವು ಯಾವುದೇ ಒಂದು ನಾವು ಕಾನೂನು ತಂದಿರ್ತಕ್ಕಂಥದ್ದು ಯಾವುದೇ ಧರ್ಮ, ಭಾಷೆ, ಜಾತಿಗೆ ತಂದಿರತಕ್ಕಂಥದ್ದಲ್ಲ. ಈ ಕಾನೂನು 7 ಕೋಟಿ ಕನ್ನಡಿಗರು ಸೇರ್ತಕ್ಕಂಥದ್ದು. 7 ಕೋಟಿ ಕನ್ನಡಿಗರಲ್ಲಿ ಯಾರೇ ತಪ್ಪು ಮಾಡ್ತಾರಿದ್ರು, ಯಾರೇ ದ್ವೇಷ ಭಾಷಣ ಮಾಡಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ತೆಗೆದುಕೊಳ್ತೇವೆ. ಅದು ಯಾವುದೇ ಧರ್ಮ ಆಗ್ಲಿ, ಯಾವುದೇ ಭಾಷೆ ಆಗ್ಲಿ, ಯಾವುದೇ ಜಾತಿ ಆಗ್ಲಿ, ಯಾವುದೇ ಪಕ್ಷ ಆಗ್ಲಿ. ಬಟ್ ಕಾನೂನು ತರ್ತಕ್ಕಂಥದ್ದು ಏನು ಅಂತಂದ್ರೆ ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿಯ ನಾಡನ್ನಾಗಿ ಮಾಡೋದಕ್ಕೆ, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ತಂದಿರತಕ್ಕಂಥದ್ದು. ನಾವು ಕೇಳ್ತಾ ಇದ್ದೀವಿ, ಚಾಲೆಂಜ್ ಮಾಡ್ತೇವೆ. ನಾವು ಸಂವಿಧಾನದ ಅಡಿಯಲ್ಲಿ ಕಾನೂನು ತಂದಿದ್ದೇವೆ, ನಿಮಗೆ ತಾಕತ್ತಿದ್ರೆ ದ್ವೇಷ ಭಾಷಣ ಮಾಡಿ ಒಂದು ಒಳಗಡೆ ಆಗ್ತೀವಿ ಅಂತ ಹೇಳ್ತಾರೆ. ಸರಿ, ಫಾರೂಕ್ ಅವರೇ ಬಂದೆ, ಭವ್ಯ ಅವರೇ, ಫಾರೂಕ್ ಅವರೇ, ಈಗಷ್ಟೇ ರಘು ದೊಡ್ಡೇರಿ ಅವರು ಹೇಳಿದ್ರು, ನಾವು ಎಲ್ಲಾ ಧರ್ಮಕ್ಕೂ ಅನ್ವಯವಾಗುವಂತೆ, ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಗೂ ಅನ್ವಯವಾಗುವಂತೆ ಕಾನೂನು ತರ್ತಿದ್ದಾರೆ ಅಂತ. ಈಗ ಅನೇಕ ಮುಸಲ್ಮಾನ್ ಮುಖಂಡರು ಈ ಕಾನೂನನ್ನು ಮುಕ್ತ ಕಂಠದಿಂದ ಸ್ವಾಗತಿಸಿದ್ದಾರೆ. ಬಟ್ ರಘು ದೊಡ್ಡೇರಿಯವರೇ ಹೇಳಿದಾಗೆ, ನಾಳೆ ದಿನ ಯಾರಾದ್ರೂ 15 ನಿಮಿಷ ಪೊಲೀಸರನ್ನ ತೆಗೆದಾಕಿ ನಾವ್ ಏನ್ ಮಾಡ್ತೀವಿ ಅಂತ ಮಾತನಾಡಿದ್ರೆ ಅವ್ರಿಗೂ ಅನ್ವಯ ಆಗುತ್ತೆ. ಯಾರಾದ್ರೂ ನಾಳೆ ದಿನ ಗಜ್ವಾಯೆ ಹಿಂದಂದ್ರೆ, ಪೂರ್ತಿ ಕೇಳಿಸ್ಕೊಳ್ಳಿ, ನಾಳೆ ದಿನ ಯಾರಾದ್ರೂ ಗಜ್ವಾಯೆ ಹಿಂದಂದ್ರೆ ಅವ್ರ ಮೇಲೂ ಅನ್ವಯ ಆಗುತ್ತೆ. ನಾಳೆ ದಿನ ಯಾರಾದ್ರೂ ಸರ್ಕನ್ ಸೆ ಜುದಾ ಅಂದ್ರೆ ಅವ್ರಿಗೂ ಅನ್ವಯ ಆಗುತ್ತೆ. ಉತ್ತರ ಕೊಡಿ ಫಾರೂಕ್ ಅವರು. ಕಾನೂನು ಯಾವತ್ತು ಎಲ್ಲಾರ್ಗೂ ಒಂದೇ. ಯಾಕಂದ್ರೆ ಇಲ್ಲಿ ಜಾತಿ, ಧರ್ಮ, ಭೇದ ಭಾವ, ದಯವಿಟ್ಟು ಜಾತಿ, ಭೇದ ಭಾವ, ಧರ್ಮ ಅಂತ ಯಾವುದು ಬರಲ್ಲ. ಯಾಕಂದ್ರೆ ಕಾನೂನು ಮಾಡೋದೇ ಎಲ್ಲಾರ್ಗೋಸ್ಕರ, ಎಲ್ಲಾರ ಸೇಫ್ಟಿಗೋಸ್ಕರ ಮಾಡೋದು. ನಾನು ಸಿಂಪಲ್ ಆಗಿ ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ ಮೇಡಮ್. ನಾವೆಲ್ಲರೂ ಒಪ್ಪಂದದಿಂದ ಒಪ್ಕೊಂಡಾದ್ಮೇಲೆ ಬಿಜೆಪಿ ಅವರಿಗೆ ಮತ್ತೆ ಹಿಂದೂ ಮುಖಂಡರಿಗೆ ಮಾತ್ರ ಯಾಕೆ ಈ ಮುಳ್ಳು ಚುಚ್ಚುತ್ತಾ ಇದೆ? ಒಂದ್ ಸಿಂಪಲ್, ಒಂದ್ ನಿಮಿಷ ಸಮಯ